ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. बोलो भारत माता के डॉक्टर बाबा साहेब अंबेडकर ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಮಾನತೆಯ ಸಮಾಜಕ್ಕಾಗಿ ಸಮಾನತೆಯ ಸಮಾಜಕ್ಕಾಗಿ ಆರ್ಥಿಕ ಸಮಾನತೆಗಾಗಿ ಶೈಕ್ಷಣಿಕ ಸಮಾನತೆಗಾಗಿ ಜೈ ಜೈ ಶಿವರಾಜ್ ಕೆ ಶಿವರಾಮ್ ಸಾಹೇಬರಿಗೆ ರಾಜ್ಯ ಅಧ್ಯಕ್ಷರಾದ ವಾಣಿ ಶಿವರಾಮ್ ಮೇಡಮ್ ಅವರಿಗೆ ಮಾಡಿ ಈ ಜನಾಂಗಕ್ಕೆ ಏನಾದ್ರು ಕೊಡಬೇಕು ಅಂತ ನೊಂದಾದ ಹೆಸರಲ್ಲಿ ಬಂದವರು ಶಿವರಾಮ್ ಸಾಹೇಬ್. ಅವರ ಒಂದು ಉದ್ದೇಶ ಇತ್ತು, ಈ ಜನಾಂಗಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು. ಅವ್ರೇನು ಬೇಕಾಗಿಲ್ಲ, ಇವೆಲ್ಲ ಬೇಕಾಗಿಲ್ಲ. ಅವರು ಆರಾಮಾಗಿ AC ನಲ್ಲಿ ಇದ್ರೇನೋ ಈಗಲೂ AC ನಲ್ಲಿ ಇರ್ಬೋದಾಗಿತ್ತು. ಆದ್ರೆ ಅವ್ರು ಯಾವತ್ತೂ AC ನಲ್ಲಿ ಕೂತ್ಕೊಂಡಿಲ್ಲ. ಅವರ ಜೀವನ ಪೂರ್ತಿ ನಮ್ಮ ಜೊತೆಯಲ್ಲಿದೆ. ದಾವಣಗೆರೆ DC ಆಗಿದ್ದಾಗ ಸಾವಿರಾರು ಮನೆಗಳು ಏನೇನು ಕಾರ್ಯಕ್ರಮಗಳು ತಮಗೆಲ್ಲ ಗೊತ್ತಿದೆ. ಅವ್ರು ಕಟ್ಟಿದಂತ ಒಂದು ಛಲವಾದಿ ಮಹಾಸಭಾ ಇವತ್ತು ನಾವೆಲ್ಲ ರಾಜ್ಯದಲ್ಲಿ ಪ್ರಬಲವಾಗಿ ಬೆಳೆಸಬೇಕು. ನಾವೆಲ್ಲ ಅಂಬೇಡ್ಕರ್ ವಂಶಸ್ಥರು. ಅವರು ಅಂಬೇಡ್ಕರ್ ಹೆಸರು ಜೊತೆಗೆ ಶಿವರಾಮ್ ಸಾಹೇಬರು ಕಟ್ಟಿರ್ತಕ್ಕಂಥ ಸಂಸ್ಥೆಯಲ್ಲಿ ನೀವೆಲ್ಲರೂ ಸದಸ್ಯರಾಗಬೇಕು. ಉದ್ದೇಶ ಇಷ್ಟೇ. ನಮ್ಮ ಜಾತಿಗಳಲ್ಲಿ ಜನ ಇದ್ದಾರೆ. 9,68,000 ಜನಗಳಲ್ಲಿ ಎಲ್ಲರೂ ಸದಸ್ಯರೇ, ಎಲ್ಲರೂ ಬರ್ಬೋದು. ಪ್ರತಿಯೊಬ್ಬರಿಗೂ ರೈಟ್ಸ್ ಇರುತ್ತೆ. ಪ್ರತಿಯೊಬ್ಬರಿಗೂ ಸದಸ್ಯರಾಗೋರಿಗೆ ID ಕಾರ್ಡ್ ಕೊಡ್ತೀವಿ. ಇಲ್ಲಿ ಇವರು ಕೇಳಿದ ಪ್ರಶ್ನೆ ಏನಂದ್ರೆ, ಇವರು ನಮಗೆ ನೀವು ಇದರಲ್ಲಿ ಬರ್ತೀರಾ ಅಂದ್ರೆ, ನಮ್ಮಲ್ಲಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಕೆಲವು ಅಧಿಕಾರ ರಿಕ್ತ ಸ್ಥಾನಗಳನ್ನು ಕೊಟ್ಟಿರ್ತೀವಿ. ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತಾರೆ. ಕೆಲವರು ಇದರಲ್ಲಿ ಇದಕ್ಕೆ ಆಕ್ಟಿವ್ ಆಗಿ ಕೆಲಸ ಮಾಡುವಂಥವ್ರು, ಸಂಘಟನೆ ಬೆಳೆಸುವಂಥವ್ರು. ಲಕ್ಷಾಂತರ ಜನ ನಮ್ಮಲ್ಲಿ ಸದಸ್ಯರಾಗಿ ಸೇರ್ಬೋದು. ಎಲ್ರಿಗೂ ಸ್ವಾಗತ ಇದೆ. ಸ್ವಲ್ಪ ಇನ್ನಷ್ಟು ಸಂಘಟನೆ ಬೆಳೆಸೋಣ, ಇನ್ನಷ್ಟು ಜನರ ಸಂಘಟನೆಗೆ ತರೋಣ ಅನ್ನೋ ಒಂದು ಶಕ್ತಿ ಸಾಮರ್ಥ್ಯ ಇರುವಂತವರು ಸಂಘಟನೆಗೆ ಬರಲಿ ಅಂತ ನಮ್ಮ ಕೃಷ್ಣಮೂರ್ತಿ ಉದ್ದೇಶ. ಅದಕ್ಕೆ ನೀವು ಬರ್ತೀರಾ ಅಂತ ಓಪನ್ ಆಗಿ ಆಫರ್ ಕೊಟ್ಟಾಗ ತಮ್ಮ ಸಾಮರ್ಥ್ಯ ಇರೋರು ನಾನು ಬರ್ತೀನಿ ಅಂತ ಹೇಳಿದ್ರೆ ತುಂಬಾ ಖುಷಿ ಪಡ್ತೀವಿ. ಏನ್ ಯಜಮಾನ್ರೆ, ಇರ್ತೀರಾ ನಮ್ಮ ಜೊತೆ? ಅಧ್ಯಕ್ಷರಾಗಿ R ಕೆಂಚಪ್ಪ ಅವರು ನೇಮಕ ಮಾಡಿದ್ದಾರೆ. ಇದೆಲ್ಲ ಸಮಿತಿ ಇದ್ರೆ ಅವ್ರಿಗೆ ಚಪ್ಪಾಳೆ ಮುಖಾಂತರ ಸ್ವಾಗತ ಕೊಡ್ಬೇಕು. ಇಲ್ಲಿದ್ದಾರೆ ಯಜಮಾನ್ರು, ಸ್ವಾಗತ ಮಾಡಿ. ಹಳಬರು ಈ ಛಲವಾದಿ KJF ತಾಲೂಕು ಸಮಿತಿಗೆ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಅವರನ್ನ ನೇಮಕ ಮಾಡಿದ್ವಿ. ಉಪಾಧ್ಯಕ್ಷರಾಗಿ ಮೋಹನ್ ರವರು ಆಯ್ಕೆಯಾಗಿದ್ದಾರೆ. ಇಲ್ಲಿ ಮೋಹನ್. ಚಲಪತಿ ಅವರು ಆಯ್ಕೆ ಆಗಿದ್ದಾರೆ. ಕಾರ್ಯದರ್ಶಿಯಾಗಿ ಮಂಜುನಾಥ್ ಅವರು KJF ತಾಲೂಕಿಗೆ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಖಜಾಂಚಿಯಾಗಿ ಚಿನ್ನನಾರಾಯಣ ಸಮಿತಿ ಜಿಲ್ಲಾ ತಾಲೂಕು ಸಮಿತಿ ತಾಲೂಕು ಸಲಹಾ ಸಮಿತಿನೇ ಜಾಸ್ತಿ ಬೇಕು ಅಂತ ಮಾಡಿದ್ವಿ ನೋಡಿ. ನೀವು 24ವರೆಗೂ ಮಾಡ್ಕೋಬಹುದು. ಚಂದ್ರಯ್ಯ ಬಂದವರ ಸರ್, ಚಪ್ಪಳಿ ಹೊಡಿ. ಕಣ್ಣಪ್ಪ, ಹರಿಹರಿಜನ್. ಆಮೇಲೆ ಕಾರ್ಯಕರ್ತ ಸಮಿತಿ ವೆಂಕಟೇಶ್ ಎನ್, ಅಂಜಿ ಕೃಷ್ಣಮೂರ್ತಿ, ಬಂದವರ. ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ. ಈ ದೇಶ ಕಂಡ ಮಹಾನಾಯಕರಾದ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರನ್ನು ನೆನೆಯುತ್ತಾ, ಹಾಗೆಯೇ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಕರ್ನಾಟಕ ರಾಜ್ಯದ ಒಂದು ಹಳ್ಳಿಯ ಬಡತನ ಗುಡಿಸಲಿನಲ್ಲಿ ಹುಟ್ಟಿದ ವ್ಯಕ್ತಿ ಭಾರತದ ಆಡಳಿತ ಸೇವೆಯಲ್ಲಿ ಸಲ್ಲಿಸುವುದು ಎಂದರೆ ಎಂತಹ ಕಾರ್ಯ. ಅದರಲ್ಲೂ ಆಡಳಿತ ಭಾಷೆಯಾದ ಕನ್ನಡದಲ್ಲಿ ಪ್ರಥಮ ಬಾರಿಗೆ IAS ಸೇವೆಯಲ್ಲಿ ಆಯ್ಕೆಯಾದವರು ಅಣ್ಣ K ಶಿವರಾಮ್ ಸಾಹೇಬರು. ಅವರ ತನ್ನ ಜೀವಾವಧಿಯಲ್ಲಿ ಪಟ್ಟಂತ ಕಷ್ಟಗಳು ಗುರಿಯಾಗಿಸಿಕೊಂಡು ತನ್ನ ಸಮುದಾಯಗಳಲ್ಲಿ ಬಡತನಗಳನ್ನು ಗುರಿ ಇಟ್ಟುಕೊಂಡು ಹಾಗೂ ಉಳಿದ ಎಲ್ಲ ವರ್ಗದವರಿಗೂ ಕೂಡ ರಾಜ್ಯದಲ್ಲಿ ಉತ್ತಮ ಸೇವೆಯನ್ನು ನೀಡಿ ಯಾವುದೇ ಸಮುದಾಯಕ್ಕೂ
ಕೂಡ ಕಮ್ಮಿ ಇಲ್ಲ ಎಂದು ಸಿನಿಮಾ ರಂಗದಲ್ಲಿಯೂ ಕೂಡ ಮಿಂಚಿದರು ನಮ್ಮ ಕೆ ಶಿವರಾಮ್ ಸಾಹೇಬರು. ಅಣ್ಣನವರು ಮತ್ತು ನಿವೃತ್ತಿಯಾದ ನಂತರ ರಾಜಕೀಯ ಮತ್ತು ಸಮುದಾಯದ ಸೇವೆಯಲ್ಲಿ ಸದಾ ಜನರ ಮಧ್ಯೆ ಇದ್ದಂತಹ ಅಣ್ಣ ಕೆ ಶಿವರಾಮ್ ಸಾಹೇಬರು ರಾಜ್ಯದ ಎಲ್ಲ ಗೌರವಾನ್ವಿತ ಬಲಗೈ ಸಮುದಾಯದ ಹಾಗೂ ಅಣ್ಣ ಕೆ ಶಿವರಾಮ್ ಅವರ ನೆಚ್ಚಿನ ಛಲವಾದಿ ಸಮುದಾಯದ ನಾಯಕರೆಲ್ಲರೂ ಹಾಗೂ ಅಣ್ಣನ ಹಂತದ ಪ್ರೀತಿಯ ಮಾತಾದ ಅಣ್ಣ ರಕ್ತ ಬಂಧುಗಳೇ ಎಂದು ತುಂಬ ಭಾವನಾತ್ಮಕವಾದಿಂದ ಹೇಳುತ್ತಿದ್ದರು ನಮ್ಮ ಅಣ್ಣ ಶಿವರಾಮ್ ಸಾಹೇಬರು. ಹಾಗೂ ರಾಜ್ಯದ ಎಲ್ಲ ಶಿವರಾಮಣ್ಣನ ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ನನ್ನದೊಂದು ಕೆಲವೊಂದು ಮಾತುಗಳು. ನಮ್ಮ ಸಮುದಾಯದಲ್ಲಿ ತುಂಬ ಅಪರೂಪ ಸರ್ಕಾರ ಸೇವೆಯಲ್ಲಿದ್ದು ಅವರ ಪರಿಶಿಷ್ಟ ಜಾತಿಯವನೆಂದು ಹೇಳುವುದರಲ್ಲಿ ಹಾಗೂ ಬಡಜನರ ಸೇವೆಯನ್ನು ಮಾಡುವುದರಲ್ಲಿ ತುಂಬ ಪ್ರಾಮುಖ ವಹಿಸಿದ್ದರು. ಈ ಸಂದರ್ಭದಲ್ಲಿ ನಮ್ಮ ಸಮುದಾಯದವರೆಗೂ ಏನೋ ಒಂದು ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಕಟ್ಟಿದ್ದು ಛಲವಾದಿ ಮಹಾಸಭಾ ಸಂಘಟನೆ 2007-2008ರಲ್ಲಿ ಮೊದಲಿಗೆ ಬೆಂಗಳೂರು ದೊಡ್ಡಬಸ್ತಿ ಯೂನಿವರ್ಸಿಟಿ ಸಮೀಪದಲ್ಲಿ 3 ಎಕರೆ ಜಮೀನು ಮಂಜೂರು ಮಾಡಿ ಅದರಲ್ಲಿ ಅದ್ಭುತವಾದ ಭವನ ನಿರ್ಮಾಣ ಮಾಡಿದರು. ಆ ಭವನಕ್ಕೆ ಕಳೆದ 3 ದಿನಗಳ ಹಿಂದೆ 23 ಕೋಟಿ ಘನ ಸರ್ಕಾರ ಮಂಜೂರು ಮಾಡಿದೆ. ಸಮುದಾಯದ ಭವನಗಳಿಗೆ ಜಮೀನುಗಳು ಮಂಜೂರು ಮಾಡಿದರು. ವಿಶೇಷವಾಗಿ ನಮ್ಮ ಜಿಲ್ಲೆ ಕೋಲಾರ ಜಿಲ್ಲಾ ಛಲವಾದಿ ಮಹಾಸಭಾ ಭವನ ಕಟ್ಟಡಕ್ಕೆ 30 ಗುಂಟೆ ಜಮೀನು ಹಾಗೂ ಮುಳಬಾಗಿಲು ತಾಲೂಕಿನಲ್ಲಿ ಕೂಡ ಜಮೀನು ಮಹಾಸಭಾ ಕಟ್ಟಡಗಳಿಗೆ ಮಂಜೂರು ಮಾಡಿದರು ಕೆ ಶಿವರಾಮ್ ಸಾಹೇಬರು. ಇನ್ನ ಕೆಲವು ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲೂ ಕೂಡ ಛಲವಾದಿ ಮಹಾಸಭಾ ಕಟ್ಟಡವನ್ನು ಪ್ರಾರಂಭ ಮಾಡಲು ಸಿದ್ಧಿದ್ದಾರೆ. ಇನ್ನ ಮುಂದಿನ ದಿನಗಳಲ್ಲಿ ತಿಳಿಸಿಕೊಳ್ತಾರೆ ನಮ್ಮ ಜಿಲ್ಲಾಧ್ಯಕ್ಷರು. ಅಣ್ಣನವರು ಆದಂತ ಶಿವರಾಮಣ್ಣನಿಗೆ ನಾವೆಲ್ಲರೂ ಒಗ್ಗಟ್ಟದಿಂದ ಯಾವುದೇ ವೈಮನಸ್ಸುಗಳನ್ನು ದೂರ ಮಾಡಿ ಆ ವಿಚಾರಗಳನ್ನು ಬಿಟ್ಟು ಕಟ್ಟೋಣ ಛಲವಾದಿ ಮಹಾಸಭಾ ಸಂಘಟನೆ ಎಂದು ಜೈ ಭೀಮ್, ಜೈ ಛಲವಾದಿ, ಜೈ ಶ್ರೀರಾಮಣ್ಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜೈ ಭೀಮ್. ಜನ ಇದ್ದಾರೆ. 9,68,000 ಜನಗಳಲ್ಲಿ ಎಲ್ಲರೂ ಸದಸ್ಯರೇ, ಎಲ್ಲರೂ ಬರ್ಬೋದು, ಪ್ರತಿಯೊಬ್ಬರಿಗೂ ರೈಟ್ಸ್ ಇರುತ್ತೆ, ಪ್ರತಿಯೊಬ್ಬರಿಗೂ ಸದಸ್ಯರಾಗೋರಿಗೆ ID ಕಾರ್ಡ್ ಕೊಡ್ತೀವಿ. ಇಲ್ಲಿ ಇವರು ಕೇಳಿದ ಪ್ರಶ್ನೆ ಏನಂದ್ರೆ, ಇವರು ನಮಗೆ ನೀವು ಇದರಲ್ಲಿ ಬರ್ತೀರಾ ಅಂದ್ರೆ ನಮ್ಮಲ್ಲಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಕೆಲವು ಅಧಿಕಾರ ರಿಕ್ತ ಸ್ಥಾನಗಳನ್ನು ಕೊಟ್ಟಿರ್ತೀವಿ. ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತಾರೆ. ಕೆಲವರು ಇದರಲ್ಲಿ ಇದಕ್ಕೆ ಆಕ್ಟಿವ್ ಆಗಿ ಕೆಲಸ ಮಾಡುವಂಥವ್ರು, ಸಂಘಟನೆ ಬೆಳೆಸುವಂಥವ್ರು, ಲಕ್ಷಾಂತರ ಜನ ನಮ್ಮಲ್ಲಿ ಸದಸ್ಯರಾಗಿ ಸೇರ್ಬೋದು. ಎಲ್ರಿಗೂ ಸ್ವಾಗತ ಇದೆ. ಸ್ವಲ್ಪ ಇನ್ನಷ್ಟು ಸಂಘಟನೆ ಬೆಳೆಸೋಣ, ಇನ್ನಷ್ಟು ಜನರ ಸಂಘಟನೆಗೆ ತರೋಣ ಅನ್ನೋ ಒಂದು ಶಕ್ತಿ ಸಾಮರ್ಥ್ಯ ಇರುವಂತವರು ಸಂಘಟನೆಗೆ ಬರಲಿ ಅಂತ ನಮ್ಮ ಕೃಷ್ಣಮೂರ್ತಿ ಉದ್ದೇಶ. ಅದಕ್ಕೆ ನೀವು ಬರ್ತೀರಾ ಅಂತ ಓಪನ್ ಆಗಿ ಆಫರ್ ಕೊಟ್ಟಾಗ ತಮ್ಮ ಸಾಮರ್ಥ್ಯ ಇರೋರು ನಾನು ಬರ್ತೀನಿ ಅಂತ ಹೇಳಿದ್ರೆ ತುಂಬಾ ಖುಷಿ ಪಡ್ತೀವಿ. ಏನ್ ಯಜಮಾನ್ರೆ, ಇರ್ತೀರಾ ನಮ್ಮ ಜೊತೆ? ಎಲ್ಲ ಬತ್ತಿಗೆ ಕಟ್ಕೊಂಡು ರೊಟ್ಟಿಗೆ ಕಟ್ಕೊಂಡ್ಬಂದು ಮೂರು ದಿನ ಬೆಂಗಳೂರು ಖಾಲಿ ಆಗೋಷ್ಟು ಬೆಚ್ಚಿ ಬೀಳ್ತಾರೆ. ಎಸ್ ಎಂ ಕೃಷ್ಣ ಸರ್ ಹಿಂದೆ ಮುಖ್ಯಮಂತ್ರಿಗಳಾದಂತ ಮುಖ್ಯಮಂತ್ರಿಗಳು ಆ ಒಂದು ಇದನ್ನ ಬೆಚ್ಚಿ ಬೀಳ್ತಾರೆ. ಸೊ ಖರ್ಗೆ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನು ತಂದು ಆವಾಗ ಅಷ್ಟು ಸೀಟುಗಳು ಬರ್ತದೆ. ಎಲ್ಲ ಜನನು ನಾವು ಒಂದಾಗಿರ್ತೀವಿ. ನೋಡ್ಬಿಟ್ಟು ಆ ಜನ ನೋಡಿ ದೃಷ್ಟಿ ಆಗಿತ್ತು. ಅವತ್ತಿನಿಂದ ಒಬ್ಬೊಬ್ಬರನ್ನ ದೂರ ಮಾಡಕ್ ಹೋದ್ರು. ಹೌದು, ದೂರ ಮಾಡಕ್ ಹೋದ್ರು. ಅಯ್ಯೋ ಇಷ್ಟು ಜನನ ಇವ್ರೆಲ್ಲೂ ಒಂದಾದ್ರೆ ನಮ್ಮನ್ನ ಏನ್ ಮಾಡ್ತಾರೋ ಅನ್ನೋ ಭಯಕ್ಕೆ ಅಂತ ಇದನ್ನ ಎಲ್ಲರೂ ಅರಿವು ಮೂಡಿಸಿ, ನಾನು 17 ವರ್ಷ ಹುಡುಗನಿಂದನೂ ಇದರಲ್ಲಿ ಆದಿಯಾಗಿ ನಾನು ಕೂಡ ಎಲೆಕ್ಟೆಡ್ ಮೆಂಬರ್ ಇದ್ದೀನಿ ಇದರಲ್ಲಿ. ಸೊ ನೀವು ದಯವಿಟ್ಟು
ಮನ್ಸು ಮಾಡಿ ರಾಜಕೀಯ ಈಗ 101 ರಾಜಕೀಯದಾಗಿರಿ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ನಾನು ನಿಮ್ಮನ್ನು ಎಲ್ಲರನ್ನೂ ಅನುಮತಿ ತಗೊಂಡು ಒಬ್ಬೇ ಒಬ್ಬರ ಸಮಸ್ಯೆ ನಾನು 2 ಮಾತಲ್ಲಿ ಮುಗಿಸ್ತೀನಿ. ಈ ಚಂದ್ರಣ್ಣ ಅಂತಿದ್ದಾರೆ, ಅವರು ಯಾವ ಪಂಚಾಯತಿ ಅಂತ ರಿಂಗ್ಸಂದ್ರ ಪಂಚಾಯತಿ. ಇವರು PDO ಆಗಿ 8 ವರ್ಷ ಆಗ್ಬೇಕಿರೋದು. ಇವರು PDO ಆಗಿ 8 ವರ್ಷ ಆಗ್ಬೇಕಿದ್ದು. ಅವರು ಕುಂಠಿತ ಆಗಿರೋದು ಎಲ್ಲಿ ಅಂತಂದ್ರೆ ನಮ್ಮಲ್ಲಿ ಒಗ್ಗಟ್ಟಿದ್ದಕ್ಕೆ. ಅದೇ PDO ಆಗಿ 8 ವರ್ಷ ಅವರು ಜೀವನ ಕಳೆದಿದ್ರೆ ನಮ್ಮಲ್ಲಿ ಯಾರ್ಕನ ಅಷ್ಟು ಜನಕ್ಕೆ ಅನುಕೂಲ ಆಗ್ತಿತ್ತೇನೋ. ಬರೀ ವಾಟರ್ ಮ್ಯಾನ್ ಆಗಿ ಉಳ್ಕೊಳ್ಳೋದಕ್ಕೆ ಏನಂದ್ರೆ ಒಗ್ಗಟ್ಟಿದ್ದ ಕಾರಣ. ಹಂಗಾಗಿ ಹಲವಾರು ಇಂಥವರು ನಾವು ಇದೀವಿ. ನಾನು ಕೂಡ ಸೇರಿ ನಾನು ಏನೇ ಒಂದು ಬಿಸ್ನೆಸ್ ಮಾಡಕ್ ಹೋದ್ರೆ 4 ಜನ ತುಳಿತಾರೆ, ನಾನು ಇನ್ನೂ ರೊಚ್ಚಾಗಿ ಎದ್ದಂಗೆ ಮಾರವೆ ಮರ ಎದ್ದಂಗೆ ಇನ್ನು ಸ್ವಲ್ಪ ಎದ್ದಂಗೆ ಬರ್ತೀನಿ. ಹಂಗಾಗಿ ಸಂಘಟನೆ ವಿಚಾರದಲ್ಲಿ ಯಾರು ಕೂಡ ತಪ್ಪು ಭಾವನೆ ಬಯಸದೆ ಶಿವರಾಮ್ ಸಾಹೇಬರಿಲ್ಲ ಅನ್ನೋ ಒಂದು ಇದಿಲ್ಲ. ಅವರು ನಮ್ಮ ಜೊತೆಲಿ ಇದ್ದಾರೆ, ಅವ್ರನ್ನೂ ಕೂಡ ಜೊತೆಲಿ ಅವ್ರ ಆದಿ ಅಂತೇನೆ ಹೋಗೋಣ. ಎಲ್ಲ ಒಂದು ಕಾಗೆ ಒಂದು ಮರದಲ್ಲಿ ಎಲ್ಲೋ ಒಂದು ಸಣ್ಣದಾಗಿ ಹಾರ್ಕೊಂಡು ಹೋಗೋದು, ಒಂದು ಬೀಜ ಹಾಕ್ಬಿಟ್ಟು ಅಲ್ಲೊಂದು ಗಿಡ ಬಂತು ಅಂತ ಈ ನಮ್ಮನ್ನ ಆ ಗಿಡ ಆಗಿ ಅದು ಎಮ್ಮರವಾಗಿ ಬೆಳೀಲಿಕ್ಕೆ ಶುರುವಾಗಿ ಮೂಲ ಬೇರೆ ಏನಿದೆಯೋ ನಾವು ನಶಿಸಿ ಹೋಗ್ತಾ ಇದ್ದೀವಿ. ಎಲ್ಲ ಒಂದು ಕಡೆ ನಮ್ಮ ನೆರಳಲ್ಲಿ ಬಂದಂತ ಯಾರೋ ಒಬ್ಬ ದೇವರಾಜ್ ಅರಸ್ ಅಂತ ಮಹಾನುಭಾವರು ಅವ್ರು ಇಲ್ಲಪ್ಪ ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಸೇರಿಸಿದ್ರು ಬಿಟ್ರೆ ಅವ್ರು ಯಾವತ್ತೂ ಅಸ್ಪೃಶ್ಯರಲ್ಲ. ಈ ಮೂಲ ಅವರು ದೇವರಾಜ್ ಅರಸ್ ಅವರು ಸೇರ್ಪಡಿಸಿದಂತ ಜಾತಿಗಳು ನಮಗ್ ಸಮತ್ ಪಡ್ಲೇ ಇಲ್ಲ. ಮೂಲ ನಾವು ಆ ಮೂಲಕ್ಕೆ ಇವತ್ತು ಕೊಡ್ಲಿ ಬೀಳುವಂತ ಒಂದು ಪರಿಸ್ಥಿತಿ ಆಗಿದೆ. ಅದಕ್ಕೆ ಅದನ್ನ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳಿಗೆ ಇದು ಒಂದು ಸುದ್ದಿ ಹೋಗ್ಬೇಕು ಅಂದ್ರೆ ನಾವು ಈ ಒಂದು ಮಟ್ಟದಿಂದಲೇ ಸಂಘಟನೆಯನ್ನ ಚೆನ್ನಾಗಿ ಬೆಳೆಸಬೇಕು. ಮೂಲ ಏನಿದ್ದೀರಿ ನಾವು ವಾರಸ್ದಾರರು, ಆ ವಾರಸ್ದಾರರಿಗೆ ಆ ಸುದ್ದಿ ಹೋಗ್ಬೇಕು. ನಮ್ಮನ್ನು ಕರೀತಾರೆ ಈಗ ತಮಿಳುನಾಡು ಬಂದ್ರೆ ಪೆರಿಯಾ ಅಂತ, ಪರಿಯಾ, ಇಲ್ಲಿ ನಾವು ಮಾಲಾ ಅಂತ ಹೇಳ್ತೀವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಮಹಾರಾಷ್ಟ್ರಕ್ಕೆ ಹೋದ್ರೆ ಮಹಾರತ್ನ. ಇವು ಒರಿಜಿನಲ್, ಈ ದೇಶದ ಪುಷ್ಟಿ ಕೊಡುವಂತ ಒರಿಜಿನಾಲಿಟಿ ಇರುವಂತ ಸಮುದಾಯ. ಈ ಸಮುದಾಯನ ಯಾವತ್ತೂ ಅಷ್ಟೇ ಮೇಲಿರಬೇಕು. ನಮ್ಮಿಂದ ಆದವ್ರನ್ನ ಸಾಧ್ಯವಾದಷ್ಟು ನೀವು ಕಟ್ ಮಾಡಿ ನಿಮ್ ಓಟುಗಳಿಗೋಸ್ಕರ ಸೇರಿಸಿ ನಮ್ಮ ಮೀಸಲಾತಿನೆಲ್ಲ ಕಿಟ್ಕೋಬೇಡಿ ಅನ್ನೋ ಮುಂದಿನ ದಿನಗಳಲ್ಲಿ ಕೂಡ ನಾವು ದೊಡ್ಡ ಹೋರಾಟಗಳಲ್ಲಿ ಪಕ್ಷಾತೀತವಾಗಿ ಹೋಗ್ಬೇಕಾಗುತ್ತೆ. ನಾವು ಒಂದೊಂದು ಪಕ್ಷದಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಪದವಿಗಳನ್ನ ಪಡ್ಕೊಂಡಿರ್ತೀವಿ. ಆದ್ರೆ ನಮ್ಮದು ಅಂತ ಏನಾದ್ರು ಬಂದಾಗ ನಾವು ಅದನ್ನು ಸ್ವಲ್ಪ ಬದಿಗಿಟ್ಟು ಫಸ್ಟ್ ನಾವು ಎಲ್ಲಿಂದ ಬಂದ್ವಿ, ನಮ್ಮ ಮೂಲ ಏನು, ಅದು ಸ್ವಲ್ಪ ಬಿಗಿ ಆಗ್ಬೇಕು. ಯಾಕೆ ಬಿಗಿ ಆಗ್ಬೇಕು ಅಂದ್ರೆ ಈಗ ನಾವು ಬಿಗಿ ಮಾಡಲಿಲ್ಲ ಅಂದ್ರೆ ಮುಂದಿನ ನಮ್ಮ ಪೀಳಿಗೆ ಇದೆಯಲ್ಲ, ನಮ್ಮ ಮಕ್ಕಳು ಮರಿಮಕ್ಕಳು ಅವ್ರಿಗೆ ಡ್ಯಾಮೇಜ್ ಆಗುತ್ತೆ. ಈಗೇನೋ ನಮ್ಗೆಲ್ಲ ಸ್ವಲ್ಪ ವ್ಯವಸ್ಥಿತವಾಗಿದೀವಪ್ಪ, ನಮ್ಗೇನು ಅಂದ್ರೆ ಮುಂದೆ ಅವರು ಸಫರ್ ಆಗ್ಬೇಕಾಗುತ್ತೆ. ಅವು ಅನ್ಕೊಂತಾರೆ ಈ ನನ್ನ ಮಕ್ಕಳು ನಮ್ಮ ದೊಡ್ಡವರು ನಮ್ಗೆ ಏನು ಮಾಡಲಿಲ್ಲ, ಇವತ್ತು ಕಿತ್ತಾಡಿ ಸಾಯೋ ತರ ಆಗಿದೆ, ಇವ್ರು ನಮ್ಗೆಲ್ಲ ಚೆನ್ನಾಗಿ ಒಂದು ಸಂಘಟನೆ ಮಾಡಿದ್ರೆ ಇವತ್ತು ನಮ್ಗೆ ಏನು ಸಮಸ್ಯೆ ಇರಲಿಲ್ಲ ಅಂತ ನಮ್ಮನ್ನ ಆಡ್ಕೊತಾರೆ. ಅದಕ್ಕಾಗಿ ಈಗ ಇದಕ್ಕೆ ಆಸ್ಪದ ಕೊಡೋದು ಬೇಡ. ನಾವಿಲ್ಲಿ ಮೊದಲನೇದಾಗಿ ಏನೇನು ಸಭೆ ನಡೆಯಿತು, ನಡವಳಿಕೆ ಏನಾಯ್ತು ಅನ್ನೋದು ನನ್ನ ಗಮನಕ್ಕೆ ಬಂದಿಲ್ಲ. ಆದ್ರೂ ಇದರ ಅಜೆಂಡಾ ಏನಿತ್ತು ಇವತ್ತು ಪದಾಧಿಕಾರಿಗಳಾಗಬೇಕು. ಇದಾದ ನಂತರ ಮಾಲೂರಲ್ಲಿ ಹೋಗಿ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಮಾತ್ರ ನನಗೆ ಅರಿವಿದ್ದು. ಇನ್ನ ನಮ್ಮ ಹಿರಿಯರು ಕಿರಿಯರು ಸಾಕಷ್ಟು ಜನ ಮಾತಾಡಿರ್ತಾರೆ. ನೋಡಿ ನಿಮ್ಗೆ ಸಣ್ಣ ಜಾತಿ ಒಂದು ಯಾರೋ ಬಟ್ಟೆ ಅಗಸರು ನೋಡಿ, ಅಗಸರು ಎಷ್ಟು ಒಗ್ಗಟ್ಟಾಗಿದೆ. ಅವ್ರದ್ದು ಸಮುದಾಯ ಭವನ ಏನು, ಅವ್ರ ಚೌಲ್ಟ್ರಿ ಏನು, ಹಾಸ್ಟೆಲ್ಗಳೇನು, ಕುಂಬಾರ 4 ನಮ್ಮ ಕೋಲಾರ ಜಿಲ್ಲೆ ಅಷ್ಟಿರೋ ಸಮುದಾಯ ಕುಂಬಾರ. ಬನ್ನಿ, ಕುಂಬಾರ ಹಾಸ್ಟೆಲ್ ಏನು, ಕುಂಬಾರದ ಸಮುದಾಯ ಭವನಗಳೇನು. ಹಂಗಾಗಿ ನಾವು ಒಗ್ಗಟ್ಟಿಲ್ಲ. ನಮ್ಮಲ್ಲಿ ಏನೋ ಸ್ವಲ್ಪ ಗೊಂದಲ ಇದೆ. ನಮ್ಮ ಶಿವರಾಮ್ ಸಾಹೇಬ್ ಅವಾಗ ಕೇಳಿದ್ರು, ಏನೋ ನಿಮ್ ಕೋಲಾರ ಜಿಲ್ಲೆಯಲ್ಲಿ ಯಾವಾಗೂ ಸಮಸ್ಯೆ ಅದಂತ ಇಲ್ಲೋಗಿ ಹೇಳೋದು, ಸರ್ ನಾನು ಇದು ನನಗೆ ಪೋಸ್ಟ್ ಕೊಡಿ ಅಂತ ನನ್ ಕೇಳಿದ್ರು. ಏನೋ ನಿಮ್ ಕೋಲಾರ ಜಿಲ್ಲೆಯಲ್ಲಿ ಯಾವಾಗ ಇದೆ ಸಮಸ್ಯೆ, ದಯವಿಟ್ಟು ಎಲ್ಲ ನೀವು ಪಕ್ಕ ಇಡ್ಬೇಕು ಸರ್. ಅದು ದೊಡ್ಡದು ಚಿಕ್ಕದು ಇನ್ನೊಂದು ಮತ್ತೊಂದು ನಾವು ಒಂದು ವೇದಿಕೆಗೆ ಬರ್ಬೇಕಾದ್ರೆ ಅವೆಲ್ಲ ನಾವು ಪಕ್ಕ ಗಂಟು ಕಟ್ಬಿಟ್ಟು ದಯವಿಟ್ಟು ಪಕ್ಕ ಇಟ್ಬಿಡಿ. ಮುಂದೆ ಅದು ಇದು ಅಂದ್ಕೊಂಡ್ರೆ ನಾವು ಬೆಳವಣಿಗೆ ಆಗಲ್ಲ. ಎಲ್ಲಾ ಜಾತಿಗಳು ನೋಡಿ ಎಷ್ಟು ಪ್ರಬಲ. ನಮ್ಮ ಮುಂದೆ ಮೊನ್ನೆ ಬಂದವ್ರು ಯಾರು ಅಂಬಾನೀಸು, ನಮ್ಮ ರಿಸರ್ವೇಶನ್ ಎಲ್ಲ ಅವ್ರು ತಗೊಳ್ತಾ ಇದ್ದಾರೆ. ಬೇರೆ ಬೋವಿಗಳು ನಮ್ಮ ರಿಸರ್ವೇಶನ್ ತಗೊಳ್ತಾ ಇದ್ದಾರೆ. ಅದಕ್ಕೆ ನಾವು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮುಂದೆ ಬರಲೇಬೇಕು. ನಾವು ಒಗ್ಗಟ್ಟಾಗಬೇಕು, ಒಂದಾಗಬೇಕು, ಸಂಘಟಿತರಾಗಬೇಕು. ಅಂಬೇಡ್ಕರ್ ಹೇಳಿದಾಗೆ ಶಿಕ್ಷಣ ಸಂಘಟನೆ ಹೋರಾಟ ನಾವು ಬೆಳೆಸಿ ಮುಂದಿನ ದಿನಗಳಲ್ಲಿ ಪ್ರಬಲವಾದ
ಹೋರಾಟನ ಈ ಕೋಲಾರ ಜಿಲ್ಲೆಯಲ್ಲಿ ಮಾಡಬೇಕಾಗಿದೆ. ಶಿವರಾಮ್ ಸಾಹೇಬರು ಅವ್ರಿಗೇನು ಬೇಕಾಗಿಲ್ಲ. ಬೀದರಲ್ಲಿ 3 ಎಕರೆ ಮಾಡಿದ್ದಾರೆ, 3 ಎಕರೆ ಮೇನ್ ರೋಡ್ಗೆ. ಇವತ್ತು ಅದು ಒಂದು 25 ಕೋಟಿ. ದಾವಣಗೆರೆ 2 ಎಕರೆ, ಶಿವಮೊಗ್ಗದಲ್ಲಿ 2 ಎಕರೆ, ಶಿವಮೊಗ್ಗದಲ್ಲಿ ಬಿಲ್ಡಿಂಗ್ ಆಯ್ಕೆ ನಡೀತಾ ಇದೆ, ದಾವಣಗೆರೆಯಲ್ಲಿ ನಡೀತಾ ಇದೆ. ಎಲ್ಲಾ ಕಡೆನೂ ಮಾಡೋದು. ಎಷ್ಟು ಜನ ASR ಇದ್ರು ನಮ್ಮಲ್ಲಿ, ಯಾರು ಒಂದು ಗುಂಟೆ. ಈ ಕೋಲಾರಲ್ಲಿ ಇಷ್ಟು ಸಂಘಟನೆಗಳು ಕಟ್ಟವ್ರೆ. ನಾವೆಲ್ಲಾನು ಹೋಗಿ ಕೂತ್ಕೊಳ್ಳೋಣ. ನಮ್ಮದು ವಲೀಯರು ಚಲವಾದಿಗಳು ಏನಾನ ಅಸ್ತಿತ್ವ ಇದೆಯಪ್ಪ ಅಂದ್ರೆ ಯಾರು ಹೇಳೋಕೆ ಇಲ್ಲ. ಅಂತದ್ದು 2000ರಲ್ಲೇ ನಮ್ಗೆ ಅರ್ಧ ಎಕರೆ ಜಮೀನು ಕೊಡ್ಸೋಕೆ ಇಲ್ಲಿ ಕೊಡ್ಸಿದ್ದಾರೆ. ಈಗ ಶಾರ್ಟ್ಲಿ ನಾವೆಲ್ಲ ಅದಕ್ಕೆ ಏನೇನ್ ಬೇಕು ಇದುವರೆಗೂ ಟ್ಯಾಕ್ಸ್ ಎಲ್ಲ ಕಟ್ಟಿಲ್ಲ. ಎಲ್ಲ ನಾವೆಲ್ಲ ಸೇರ್ಕೊಂಡು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಬೌಂಡ್ರಿ ಮಾಡಿ ಮೆಜರ್ಮೆಂಟ್ ಮಾಡಿ ಇಟ್ಟಿದ್ವಿ. ಪ್ಲಾನ್ಗೂ ಕೊಟ್ಟಿದ್ವಿ, KRD ಅಲ್ಲಿ ಕೊಟ್ಟಿದ್ವಿ ಏನ್ ಕಟ್ಟಬೇಕು ಅಂತ. ಆ ಕಟ್ಟಬೇಕಾದ್ರೆ ನಮ್ಮ ಒಗ್ಗಟ್ಟು ಬೇಕಲ್ಲ. ನಾವು ಒಬ್ಬೊಬ್ರು ಸೇರ್ಕೊಂಡು ನಾವು ಇಷ್ಟು ಜನ ಕಟ್ಟಕ್ಕಾಗಲ್ಲ. ಎಲ್ಲ ತಾಲೂಕುಗಳು ಜನಸಂಖ್ಯೆ ಕೈ ಜೋಡಿಸಿದ್ರೆ ಭವ್ಯವಾದ ಬಂಗ್ಲೆ ಆಗುತ್ತೆ ಕೋಲಾರ. ಚಲವಾದಿ ಭವನ ಭವ್ಯವಾದ ಬಂಗ್ಲೆ ಆಗುತ್ತೆ. ಬಟ್ ನಮ್ಮ ಅಣ್ಣ ತಮ್ಮಂದ್ರೆ ಇಲ್ಲಿ ಸ್ವಲ್ಪ ಗೊಂದಲ ಇದೆ. KGF ಅಲ್ಲಿ ನೀವೇನೋ ಆ ಗೊಂದಲ ಪಡಂಗಿಲ್ಲ. ತಮಿಳುನಾಡಿನಿಂದ ಬರ್ತಕ್ಕಂಥವ್ರು ಅವರು ಒಲಿಯರೆ, ಆಂಧ್ರ ಮಾಲಾ ಬಂದವರು ಅವರು ಒಲಿಯರೆ, ಇಲ್ಲಿ ಏಕೆ ಇಲ್ಲಿ ಒಲಿಯರೆ. ನಾವೆಲ್ಲ ಅಣ್ಣ ತಮ್ಮಂದ್ರೆ. ಯಾವ್ದೋ ನೀವು ಭೇದ ಭಾವ ಅವ್ರ ಮಾಲ ಇದು ನಾನು ಪರಿಯನ್ ಅನ್ನೋದಲ್ಲ. ಒಲಿಯ ಅಂದ್ರೆ ಪರಿಯನ್. ಕರ್ನಾಟಕದಲ್ಲಿ ವಲಿಯ ಚಲವಾದಿ ನಮ್ಮದೇ. ಇದುವರೆಗೂ ರಾಜ್ಯದಲ್ಲಿ ಮಠ ಇರಲಿಲ್ಲ. ಶಿವರಾಮ್ ಸಾಹೇಬರು ಈ ಚಿತ್ರದುರ್ಗದಲ್ಲಿ 2 ಎಕರೆ ಜಮೀನು ಕೊಡಿಸಿ ಚಲವಾದಿ ಮಠ ಮಾಡಿ ಮಠಕ್ಕೆ ಸ್ವಾಮೀಜಿ ನೇಮಿಸಿದ್ದಾರೆ. ನಮ್ಮ ಸ್ವಾಮೀಜಿ ಇದ್ದಾರೆ, ನಮಗೂ ಸ್ವಾಮೀಜಿ ಇದ್ದಾರೆ. ಬೇರೆ ಜಾತಿಗಳ ತರ ನಮಗೂ ಸ್ವಾಮೀಜಿ ಇದ್ದಾರೆ. ಅವ್ರನ್ನೂ ಕರೆಸ್ತೀವಿ. ಕೋಲಾರ ಜಿಲ್ಲಾ ಸಮಾಜಕ್ಕೆ ನಮ್ಮ ಜನಾಂಗದ ಮುಖ್ಯಸ್ಥರನ್ನೆಲ್ಲ ಕರೆಸ್ತೀವಿ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಸಂಘಟನೆಯನ್ನು ಪ್ರಬಲಗೊಳಿಸಿದ್ರೆ ನಾವು ಇಡೀ ರಾಜ್ಯದಲ್ಲಿ ಏನಪ್ಪ ಇಷ್ಟು ಒಗ್ಗಟ್ಟಾಗಿದ್ದಾರೆ, ಈ ವಲೀಯರು ಇಷ್ಟು ಒಗ್ಗಟ್ಟಾಗಿದ್ರು ಇದ್ರೆ, ರಾಮಕೃಷ್ಣ ಹೆಗಡೆನೇ ಹೇಳವ್ರೆ, ವಲೀಯರನ್ನ ಏನಾದ್ರು ಒಗ್ಗಟ್ಟಾದ್ರೆ ಈ ದೇಶನ ಚಿತ್ರದ ಮಾಡ್ತಾರೆ ಅಂತ ರಾಮಕೃಷ್ಣ ಹೆಗಡೆ ಹೇಳೋರು. ಹಂಗಾಗಿ ನಾವೆಲ್ಲರೂ ಇನ್ನೆಲ್ಲ ಬಿಟ್ಬಿಟ್ಟು ಈ ಸಂಘಟನೆನ ಪ್ರಬಲ ಮಾಡಬೇಕು. ಮುಂದೆ ನಾವೆಲ್ಲರೂ ಒಗ್ಗಟ್ಟಾಗಿ ತಗೊಂಡು ಹೋಗ್ಬೇಕು. ಇನ್ನು ಅನೇಕ ಇದೆ ಮಾತಾಡಕ್ಕೆ. ಅಂದ್ರೆ ನಾವು ಈ ಸಭೆಗಳನ್ನ ಸೇರಿದ್ದೀವಿ. ಸುಮಾರು ಜನ ಮುಖಗಳು ಇಲ್ಲಿ ಸೇರಿರ್ತಾರೆ. ಹಿರಿಯರಲ್ಲಿ ನನ್ನ ತಂದೆ ಸೊ ಇದರಲ್ಲಿ ನಾನು ಶಿವರಾಮ್ ಸಾಹೇಬ್ರ ಬಗ್ಗೆ ಮಾತಾಡೋದಕ್ಕೆ ಏನಪ್ಪ ನೀವು ಯೋಚನೆ ಮಾಡ್ಬೋದು. ಶಿವರಾಮ್ ಸಾಹೇಬರು ಇವತ್ತು ಇಲ್ಲ, ದೈವಾನ್ಯರಾಗಿದ್ದಾರೆ. ಮತ್ತೆ ಅದನ್ನು ಹೆಂಗೆ ನಾವು ಮುಂದುವರಿಸ್ಕೊಂಡು ಹೋಗೋದು ಅಂತ. ಶಿವರಾಮ್ ಸಾಹೇಬರು ಹೋಗಿದ್ರೆ ಕೂಡ ಇದನ್ನ ಮೂಲತಃ ಕಟ್ಟಿದಂಥವರು ಶಿವರಾಮ್ ಸಾಹೇಬರು ಸೇರಿ ಖರ್ಗೆ ಸಾಹೇಬ್ ಇದರಲ್ಲಿ ಮೆಂಬರ್ ಆಗಿದ್ದಾರೆ, ಪರಮೇಶ್ವರ್ ಸಾಹೇಬ್ ಮೆಂಬರ್ ಆಗಿದ್ದಾರೆ, ದೈವಾನ್ಯರಾದಂಥ ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು ಮೆಂಬರ್ ಆಗಿದ್ದಾರೆ. ಸೊ ಹಲವಾರು ಹಿರಿಯರು ನಮ್ಮಲ್ಲಿ ಇರ್ತಕ್ಕಂಥ ಏನಿದಾರೋ ದಲಿತ ಸಮುದಾಯದಲ್ಲಿ IAS ಆಫೀಸರ್ಸು, ಇನ್ನೂ ಉನ್ನತ ಮಟ್ಟದ ಒಂದು ರಿಟೈರ್ಡ್ ಆಫೀಸರ್ಸು ಎಲ್ಲರೂ ಕೂಡ ಮೆಂಬರ್ಗಳಾಗಿ ಇದನ್ನು ಮುಂದುವರಿಸ್ಕೊಂಡು ಬಂದಿದೆ. ಕಾರಣಾಂತರದಿಂದ ಮಧ್ಯದಲ್ಲಿ ಒಂದು ಸ್ವಲ್ಪ ಏನೋ ಆ ರಾಜಕೀಯ ಈ ರಾಜಕೀಯ ಅಂತ ತಂದು ನಮ್ಮನ್ನೇ ಬೇರೆ ಬೇರ್ಪಡಿಸಿ ನೀವು ಅರ್ಧ ನಾವು ಅರ್ಧ ಅಂತ ಮಾಡುವಂಥ ಕೆಲಸ ಆಗಿತ್ತು. ಇವಾಗ ಎಲ್ರಿಗೂ ಅರಿವಾಗಿ ಯಾವುದೇ ರಾಜಕಾರಣ ಯಾವುದೇ ಪಾರ್ಟಿನಲ್ಲಿ ಇದ್ರೆ ಕೂಡ, ಹಲವಾರು ಪಾರ್ಟಿನಲ್ಲಿ ಇದ್ರೆ ಕೂಡ ನಮ್ಮವ್ರದ್ದು ಸಮಸ್ಯೆ ಅಂತ ಬಂದಾಗ ನಾವೆಲ್ಲರೂ ಕೂಡ ಕೂಡಬೇಕು, ಒಗ್ಗಟ್ಟಾಗಿರ್ಬೇಕು. ನಾವು ಕೂಡ ಎಲ್ಲರಂತೆ ಕೂಡ 4 ಜನ ಆದ್ರೂ ಒಂದು ಊರಲ್ಲಿ ಆಗಲಿ ಬೇರ್ಕೊಂಡ್ರಲ್ಲಿ ನಾವು 4 ಜನ ಇದ್ದೀವಿ. 4 ಜನ ನಾವು ಒಂದು ವೇದಿಕೆಯಲ್ಲಿ ಯಾರೋ ಎಲ್ಲೋ ಒಂದು ಕಾಗೆ ಒಂದು ಮರದಲ್ಲಿ ಎಲ್ಲೋ ಒಂದು ಸಣ್ಣದಾಗಿ ಹಾರ್ಕೊಂಡು ಹೋಗೋದು, ಒಂದು ಬೀಜ ಹಾಕ್ಬಿಟ್ಟು ಅಲ್ಲೊಂದು ಗಿಡ ಬಂತು ಅಂತ ಈ ನಮ್ಮನ್ನ ಆ ಗಿಡ ಆಗಿ ಅದು ಎಮ್ಮರವಾಗಿ ಬೆಳೀಲಿಕ್ಕೆ ಶುರುವಾಗಿ ಮೂಲ ಬೇರೆ ಏನಿದೆಯೋ ನಾವು ನಶಿಸಿ ಹೋಗ್ತಾ ಇದ್ವಿ. ಎಲ್ಲ ಒಂದು ಕಡೆ ನಮ್ಮ ನೆರಳಲ್ಲಿ ಬಂದಂತ ಯಾರೋ ಒಬ್ಬ ದೇವರಾಜ್ ಅರಸ್ ಅಂತ ಮಹಾನುಭಾವರು ಅವ್ರು ಇಲ್ಲಪ್ಪ ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಸೇರಿಸಿದ್ರು ಬಿಟ್ರೆ ಅವ್ರು ಯಾವತ್ತೂ ಅಸ್ಪೃಶ್ಯರಲ್ಲ. ಈ ಮೂಲದ ಅವರು ದೇವರಾಜ್ ಅರಸ್ ಅವರು ಸೇರ್ಪಡಿಸಿದಂತ ಜಾತಿಗಳು ನಮಗ್ ಪಡ್ಲೇ ಇಲ್ಲ. ಮೂಲ ನಾವು ಆ ಮೂಲಕ್ಕೆ ಇವತ್ತು ಕೊಡ್ಲಿ ಬೀಳುವಂತ ಒಂದು ಪರಿಸ್ಥಿತಿ ಆಗಿದೆ. ಅದಕ್ಕೆ ಅದನ್ನ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳಿಗೆ ಇದು ಒಂದು ಸುದ್ದಿ ಹೋಗ್ಬೇಕು ಅಂದ್ರೆ ನಾವು ಈ ಒಂದು ಮಟ್ಟದಿಂದಲೇ ಸಂಘಟನೆಯನ್ನ ಚೆನ್ನಾಗಿ ಬೆಳೆಸಬೇಕು. ಮೂಲ ಏನಿದ್ದೀರಿ ನಾವು ವಾರಸ್ದಾರರು, ಆ ವಾರಸ್ದಾರರಿಗೆ ಆ ಸುದ್ದಿ ಹೋಗ್ಬೇಕು. ನಮ್ಮನ್ನು ಕರೀತಾರೆ. ಈಗ ತಮಿಳುನಾಡು ಬಂದ್ರೆ ಪೆರಿಯಾ ಅಂತ, ಪರಿಯಾ, ಇಲ್ಲಿ ನಾವು ಮಾಲಾ ಅಂತ ಹೇಳ್ತೀವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಮಹಾರಾಷ್ಟ್ರಕ್ಕೆ ಹೋದ್ರೆ ಮಹಾರತ್ನ. ಇವು ಒರಿಜಿನಲ್, ಈ ದೇಶದ ಪುಷ್ಟಿ ಕೊಡುವಂತ ಒರಿಜಿನಾಲಿಟಿ ಇರುವಂತ ಸಮುದಾಯ. ಈ ಸಮುದಾಯ
ಈ ಸಮುದಾಯನ ಯಾವತ್ತೂ ಅಷ್ಟೇ ಮೇಲಿರಬೇಕು. ನಮ್ಮಿಂದ ಆದವ್ರನ್ನ ಸಾಧ್ಯವಾದಷ್ಟು ನೀವು ಕಟ್ ಮಾಡಿ ನಿಮ್ಮ ಓಟುಗಳಿಗೋಸ್ಕರ ಸೇರಿಸಿ ನಮ್ಮ ಮೀಸಲಾತಿನೆಲ್ಲ ಕಿತ್ಕೋಬೇಡಿ ಅನ್ನೋ ಮುಂದಿನ ದಿನಗಳಲ್ಲಿ ಕೂಡ ನಾವು ದೊಡ್ಡ ಹೋರಾಟಗಳಲ್ಲಿ ಪಕ್ಷಾತೀತವಾಗಿ ಹೋಗ್ಬೇಕಾಗುತ್ತೆ. ನಾವು ಒಂದೊಂದು ಪಕ್ಷದಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಪದವಿಗಳನ್ನ ಪಡ್ಕೊಂಡಿರ್ತೀವಿ, ಆದ್ರೆ ನಮ್ಮದು ಅಂತ ಏನಾದ್ರು ಬಂದಾಗ ನಾವು ಅದನ್ನು ಸ್ವಲ್ಪ ಬದಿಗಿಟ್ಟು ಫಸ್ಟ್ ನಾವು ಎಲ್ಲಿಂದ ಬಂದ್ವಿ, ನಮ್ಮ ಮೂಲ ಏನು, ಅದು ಸ್ವಲ್ಪ ಬಿಗಿ ಆಗ್ಬೇಕು. ಯಾಕೆ ಬಿಗಿ ಆಗ್ಬೇಕು ಅಂದ್ರೆ, ಈಗ ನಾವು ಬಿಗಿ ಮಾಡಲಿಲ್ಲ ಅಂದ್ರೆ ಮುಂದಿನ ನಮ್ಮ ಪೀಳಿಗೆ ಇದೆಯಲ್ಲ, ನಮ್ಮ ಮಕ್ಕಳು ಮರಿಮಕ್ಕಳು ಅವ್ರಿಗೆ ಡ್ಯಾಮೇಜ್ ಆಗುತ್ತೆ. ಈಗೇನೋ ನಮ್ಗೆಲ್ಲ ಸ್ವಲ್ಪ ವ್ಯವಸ್ಥಿತವಾಗಿದೀವಪ್ಪ, ನಮ್ಗೇನು ಅಂದ್ರೆ ಮುಂದೆ ಅವರು ಸಫರ್ ಆಗ್ಬೇಕಾಗುತ್ತೆ. ಅವು ಅನ್ಕೊಂತಾರೆ, ಈ ನನ್ನ ಮಕ್ಕಳು ನಮ್ಮ ದೊಡ್ಡವರು ನಮ್ಗೆ ಏನು ಮಾಡಲಿಲ್ಲ, ಇವತ್ತು ಕಿತ್ತಾಡಿ ಸಾಯೋ ತರ ಆಗಿದೆ, ಇವ್ರು ನಮ್ಗೆಲ್ಲ ಚೆನ್ನಾಗಿ ಒಂದು ಸಂಘಟನೆ ಮಾಡಿದ್ರೆ ಇವತ್ತು ನಮ್ಗೆ ಏನು ಸಮಸ್ಯೆ ಇರಲಿಲ್ಲ ಅಂತ ನಮ್ಮನ್ನ ಆಡ್ಕೊತಾರೆ. ಅದಕ್ಕಾಗಿ ಇದಕ್ಕೆ ಆಸ್ಪದ ಕೊಡೋದು ಬೇಡ. ನಾವಿಲ್ಲಿ ಮೊದಲನೇದಾಗಿ ಏನೇನು ಸಭೆ ನಡೆಯಿತು, ನಡವಳಿಕೆ ಏನಾಯ್ತು ಅನ್ನೋದು ನನ್ನ ಗಮನಕ್ಕೆ ಬಂದಿಲ್ಲ. ಆದ್ರೂ ಇದರ ಅಜೆಂಡಾ ಏನಿತ್ತು, ಇವತ್ತು ಪದಾಧಿಕಾರಿಗಳಾಗಬೇಕು, ಇದಾದ ನಂತರ ಮಾಲೂರಲ್ಲಿ ಹೋಗಿ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಮಾತ್ರ ನನಗೆ ಅರಿವಿದ್ದು. ಇನ್ನ ನಮ್ಮ ಹಿರಿಯರು ಕಿರಿಯರು ಸಾಕಷ್ಟು ಜನ ಮಾತಾಡಿರ್ತಾರೆ.